ಆಹಾರ ವಾಹಿನಿ ಯೂಟ್ಯೂಬ್ ಚಾನಲ್ಲಿಗೆ ಸ್ವಾಗತ. ಮಿಕ್ಸ್ ಬೇಳೆಗಳ ದೋಸೆ, ಮಿಕ್ಸ್ ದಾಲ್. ಈ ದೋಸೆ ತುಂಬ ಈಸಿ ಹಾಗೂ ಕ್ವಿಕ್ಕಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ಸುಲಭವಾಗಿರುತ್ತೆ, ಹೈ ಪ್ರೋಟೀನ್ ಕೂಡ ಇರುತ್ತೆ. ಇದು ಎಲ್ಲ ಬೇಳೆಗಳು ಮಿಕ್ಸ್ ಆಗಿರುತ್ತೆ. ನಿಮಗೆ ಅಂಗಡಿಯಲ್ಲಿ ಕೂಡ ಮಿಕ್ಸ್ ದಾಲ್ ಅಂದರೆ ಎಲ್ಲ ಬೇಳೆ ಮಿಕ್ಸ್ ಆಗಿದ್ದ ಪ್ಯಾಕೆಟು ಕೂಡ ಸಿಗುತ್ತೆ. ನೀವು ಮನೇಲಿ ಮಾಡ್ಕೋಬೇಕಂದ್ರೆ 4-5 ಬೇಳೆ ಹಾಕಿ, ಉದ್ದಿನಬೇಳೆ, ಕಡಲೆಬೇಳೆ, ಹೆಸರುಬೇಳೆ, ತೊಗರಿಬೇಳೆ ಅನ್ನು ಹಾಕಿ ಅಂದರೆ ಚೆನ್ನಾಗಿ ಬರುತ್ತೆ. ಇದನ್ನು ನೆನೆಯಲು ಬಿಡಬೇಕು. 1 ಕಪ್ಪು ಮಿಕ್ಸ್ ದಾಲನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆಯಿರಿ. 2-3 ಸರಿ ಚೆನ್ನಾಗಿ ವಾಶ್ ಮಾಡಿಟ್ಟುಕೊಳ್ಳಿ. ಹಾಗೆ ನೀರನ್ನು ಹಾಕಿ ಇದನ್ನು 1ರಿಂದ 2 ತಾಸುವರೆಗೆ ನೆನೆಸಿ, ಅಥವಾ 1 ತಾಸು ನೆನೆಸಿದ್ರು ನೆನೆಯುತ್ತೆ, ಆದರೆ 2 ತಾಸುವರೆಗೆ ನೀವು ಸ್ಮೂತಾಗಿ ಕೂಡ ಮಾಡ್ಕೋಬೋದು, ರಫಾಗಿ ಕೂಡ ಮಾಡ್ಕೋಬೋದು. ಇವಾಗ ಚೆನ್ನಾಗಿ ಬೇಳೆ ನೆಂದಿದೆ ಫ್ರೆಂಡ್ಸ್. ಇದನ್ನು ಬೇಳೆಯಲ್ಲಿ, ಹೆಸರುಬೇಳೆಯಲ್ಲಿ ಸಿಪ್ಪೆ ಇರುತ್ತೆ. ಹೆಸರುಬೇಳೆ, ಉದ್ದಿನಬೇಳೆ, ಕರುಪು ಉದ್ದಿನಬೇಳೆಯನ್ನು ಹಾಕಿರ್ತೀವಲ್ಲ, ಅದರಲ್ಲಿ ಸಿಪ್ಪೆ ಇರುತ್ತೆ. ಈ ಥರದಲ್ಲಿ ಬಸಿಬೇಕು. ನೀರನ್ನು ಹಾಕಿ ಲೈಟಾಗಿ ಈ ಥರದಲ್ಲಿ ಇದನ್ನು ಮಾಡಿ ಪಾತ್ರೆಯನ್ನು, ಅಂದರೆ ಎಲ್ಲ ಸಿಪ್ಪೆ ಕೆಳಗೆ ಬೀಳುತ್ತೆ. ಆಮೇಲೆ ಕ್ಲೀನಾಗಿ ಮಾಡಿಕೊಂಡ್ರೆ ಈ ಥರದಲ್ಲಿ ಬರುತ್ತೆ. ಇಲ್ಲ ನೀವು ನಾರ್ಮಲ್ ಮನೆಯಲ್ಲಿ ಮಾಡಬೇಕಂದ್ರೆ ಏನು ಸಿಪ್ಪೆ ಇರಲ್ಲ, ಹಾಗೆ ನೆನೆಸಿ ಹಾಗೆ ಮಾಡ್ಕೋಬೋದು ದೋಸೆ. ಎಲ್ಲ ಬೇಳೆಗಳನ್ನು ಮಿಕ್ಸ್ ಮಾಡಿ ಮಾಡುತ್ತಿರುವುದರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹೈ ಪ್ರೋಟೀನ್ ಇರುತ್ತೆ, ಹೈ ಫೈಬರ್ ಕೂಡ ಇರುತ್ತೆ. ಇದಕ್ಕೆ ಬೇಳೆಗೆ 1 ಈರುಳ್ಳಿ ಹಾಕಿ ಕಟ್ ಮಾಡಿ, ದಪ್ಪ ಕಟ್ ಮಾಡಿ ಈರುಳ್ಳಿ, 1 ಟೊಮೆಟೊವನ್ನು ಹಾಕಿ, ಹಾಗೆ ಒಂದು ಅರ್ಧ ಇಂಚಿನಷ್ಟು ಹಸಿ ಶುಂಠಿಯನ್ನು ಹಾಕಿ ಸಿಪ್ಪೆ ತೆಗೆದು, ಆಮೇಲೆ ಒಂದು 4ರಿಂದ 5 ಒಣಮೆಣಸಿಕಾಯಿ, ನಿಮ್ಗೆ ಖಾರ ಎಷ್ಟು ಬೇಕು ಅನಿಸುತ್ತೆ ಅಷ್ಟು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ, ಸ್ವಲ್ಪ ಹಿಂಗನ್ನು ಹಾಕಿ 4-5 ಚಿಟಿಗೆಯಷ್ಟು ಹಿಂಗೆ ಹಾಕಿದರೆ ಚೆನ್ನಾಗಿರುತ್ತೆ. ಕರಿಬೇವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕರಿಬೇವನ್ನು ಹಾಕಿಕೊಳ್ಳಿ. ಇದಕ್ಕೆ ಒಂದು ಅರ್ಧ ಕಪ್ಪು ನೀರನ್ನು ಹಾಕಿ ನುಣ್ಣಗೆ ರುಬ್ಬಬೇಕು. ನೈಸಾಗಿ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೈಸಾಗಿರ್ಬೇಕು ಹಿಟ್ಟು. ನೋಡಿ ಈ ಥರದಲ್ಲಿ ಹಿಟ್ಟು ನೈಸಾಗಿ ಬರಬೇಕು ಫ್ರೆಂಡ್ಸ್. ಹಾಗೆ ಒಂದು ಪಾತ್ರೆಯನ್ನು ಇಟ್ಟುಕೊಂಡು ಈ ಹಿಟ್ಟನ್ನು ಪಾತ್ರೆಗೆ ಸಿಪ್ ಮಾಡ್ಕೊಳ್ಳಿ, ಹಾಕಿಕೊಳ್ಳಿ. ಗಟ್ಟಿ ಅನಿಸಿದರೆ ನಿಮಗೆ ಬೇಕಂದರೆ ನೀರು ಕೂಡ ಹಾಕ್ಕೋಬೋದು. ಆಮೇಲೆ ರುಬ್ಬಿದ ಜಾರಿನಲ್ಲೇ ಸ್ವಲ್ಪ 1/4 ಕಪ್ ನೀರನ್ನು ಹಾಕಿ ಇದಕ್ಕೆ ಮಿಕ್ಸ್ ಮಾಡಿ. ನೋಡಿ ಈ ಥರದಲ್ಲಿ ಮಿಕ್ಸ್ ಮಾಡಬೇಕು. 1 ನಿಮಿಷ ಮಿಕ್ಸ್ ಮಾಡಿ ಬಬಲ್ಸ್ ಬರಬೇಕು, ಅಂದ್ರೆ ದೋಸೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದನ್ನು ಒಂದು 10 ನಿಮಿಷ ನೆನೆಯಲು ಬಿಡಬೇಕು. ನೆಂದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ನೋಡಿ ಈ ಥರದಲ್ಲಿ ಚೆನ್ನಾಗಿ ನೆಂದಿರುತ್ತೆ. ಒಂದು 10 ನಿಮಿಷದಲ್ಲಿ ಇದನ್ನು ಇವಾಗ ಗ್ಯಾಸ್ ಮೇಲೆ ದೋಸೆ ತವವನ್ನು ಇಟ್ಟು ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆ ಹಚ್ಚಿ, ಈರುಳ್ಳಿಯಿಂದ ಹಚ್ಚಿರಿ, ಇಲ್ಲ ನಿಮ್ಗೆ ಬೇಕಂದರೆ ಬ್ರಷಿಂದ ಕೂಡ ಹಚ್ಬೋದು. ಇವಾಗ ತೆಳುವಾಗಿ ದೋಸೆ ಹಾಕಿ, ನಿಮಗೆ ಪೇಪರ್ ಥರ ಬೇಕಂದರೆ ಹಂಗೂ ಹಾಕ್ಕೋರಿ, ದಪ್ಪ ಬೇಕಂದರೆ ಮೆತ್ತಗೆ ಬೇಕಂದರೆ ಆ ಥರದಲ್ಲಿ ಕೂಡ ಹಾಕ್ಕೋಬೋದು. ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಕ್ರಿಸ್ಪಿಯಾಗಿ ಸಣ್ಣ ಉರಿಯಲ್ಲೇ ಬೇಯಿಸಿ, ಅಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೀವು ಮೆತ್ತಗೆ ಕೂಡ ಮಾಡ್ಕೊಳ್ಳಿ. ನೋಡಿ ಈ ಥರದಲ್ಲಿ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಟೇಸ್ಟಿ ಕೂಡ ಆಗಿರುತ್ತೆ. ವೆಯ್ಟ್ ಲಾಸಿಗೂ ತುಂಬಾ ಒಳ್ಳೆಯದು. ನೈಟ್ ಟೈಮಲ್ಲಿ ಈ ಥರದಲ್ಲಿ ಮಾಡ್ಕೊಂಡು ತಿಂದರೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ರೈಸ್ ತಿನ್ನೋ ಬದಲು ಈ ಥರದಲ್ಲಿ ದೋಸೆ ಮಾಡಿಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಟಿಫಿನ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.